ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದಸ್ಯ ಪೀಠ ಬಂಧನದಿಂದ ಮಧ್ಯಂತರ ರಕ್ಷಣೆಯನ್ನ ಕೋರಿದ್ರು ಬೈರತಿ ಬಸವರಾಜ್. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ. ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ನಿರೀಕ್ಷಣಾ ಜಾಮೀನನ್ನ ನಿರಾಕರಿಸಿದೆ. ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿದೆ. ಈಗ ಹೈಕೋರ್ಟ್ನ ರಜಾಕಾಲದ ಏಕಸದಸ್ಯ ಪೀಠವೂ ಕೂಡ ಇದನ್ನು ವಜಾಗೊಳಿಸಿದೆ. ಬೈರತಿ ಬಸವರಾಜ್ ಈ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಅರೆಸ್ಟ್ ಆಗಬಹುದು. ಸಿಐಡಿ ಪರ ವಕೀಲರು ಅತ್ಯಂತ ಪ್ರಬಲವಾದ ವಾದವನ್ನ ಇಲ್ಲಿ ಮಂಡಿಸಿದ್ದಾರೆ. ಬೈರತಿ ಬಸವರಾಜ್ ಅವರ ಭಾಗವಹಿಸುವಿಕೆ ಈ ಪ್ರಕರಣದಲ್ಲಿ ಇದೆ ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಈ ಕಾರಣದಿಂದಾಗಿ ಬೈರತಿ ಬಸವರಾಜ್ಗೆ ಜಾಮೀನು ನೀಡಬಾರದು ಅಂತ ಹೇಳಿ 42ನೇ ACMM ಕೋರ್ಟ್ ಆದೇಶ ಮಾಡಿದೆ. ಮಧ್ಯಂತರ ರಕ್ಷಣೆ ಕೋರಿದ್ರು ಇಂಟ್ರೀಮ್ ಆರ್ಡರ್ಗೋಸ್ಕರ. ಇದೊಂದು ಇಂಟ್ರೀಮ್ ಬೇಲ್ ಪಿಟಿಷನ್, ಮಧ್ಯಂತರ ಜಾಮೀನು ಅರ್ಜಿ. ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗಿದೆ. ವಜಾಗೊಳಿಸಿ 42ನೇ ACMM ಕೋರ್ಟ್ ಆದೇಶವನ್ನು ಮಾಡಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಬಂಧಿಸಬಹುದು. ಬೈರತಿ ಬಸವರಾಜ್ ಈಗ ತಲೆಮರೆಸಿಕೊಂಡಿದ್ದಾರೆ. ಕಾನೂನಿನಿಂದ ಕಣ್ತಪ್ಪಿಸಿಕೊಂಡೇ ಓಡಾಡ್ತಾ ಇದ್ದಾರೆ. ಕಣ್ತಪ್ಪಿಸಿಕೊಂಡಿರುವಂತ, ತೆರೆಮೆರೆಗೆ ಸರಿದಿರುವಂತ, ಅಜ್ಞಾತ ಸ್ಥಳದಲ್ಲಿರುವಂತ ಬೈರತಿ ಬಸವರಾಜ್ ಕಾನೂನಿನ ರಕ್ಷಣೆಯನ್ನು ಬಯಸಿದ್ರು. ಬಟ್ ಎಲ್ಲಿಯೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಮೊದಲು ಕೋರ್ಟ್ಗೆ ಅಪೀಲ್ ಮಾಡಿದಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ನೀವು ಅಂತ ಡೈರೆಕ್ಷನ್ ಬಂತು. ಆ ನಂತರದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡ್ರು. ನೋ, ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕೋರ್ಟ್ ತಿರಸ್ಕರಿಸ್ತು. ಇದೀಗ 3ನೇ ಬಾರಿ ಬೈರತಿ ಬಸವರಾಜ್ಗೆ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಹಿನ್ನಡೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈ ಕೇಸ್ನಲ್ಲಿ ಇದು ಬಿಗ್ ಅಪ್ಡೇಟ್ ಅಂತ ಕಾಣಿಸುತ್ತೆ, ಮುಂದೇನು? ದಶರಥ್, ಈಗಾಗಲೇ ಏನು SPP ಅವರು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ, ಕರೆಸಿ ಅಂತೇಳಿ ಕೆಲ ಕಾಲ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ರು. ಅಂದ್ರೆ ಇಡೀ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಿಂದೆ ಕೋಕಾ ಕಾಯ್ದೆ ಏನಿತ್ತು, ಕೋಕಾ ಕಾಯ್ದೆ ರದ್ದಾಗುತ್ತೆ ಹೈಕೋರ್ಟ್ ನಲ್ಲಿ. ರದ್ದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಹೋಗುತ್ತೆ. ಅರ್ಜಿ ಹೋದ ಬಳಿಕ ಮತ್ತೆ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಅದು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದ ನಂತರ ಹೈಕೋರ್ಟ್ ಮೊರೆಯನ್ನು ಹೋಗಿರುವಂತದ್ದು. ರಜಾ ಕಾಲಪೀಠದಲ್ಲಿ ಕೂಡ ಅರ್ಜಿ ವಿಚಾರಣೆ ಆಗ್ತದೆ. ಇನ್ನು ಕೂಡ ಅವ್ರಿಗೆ ಅಂದ್ರೆ ಚಾರ್ಜ್ ಶೀಟ್ ಬೈರತಿ ಅವರ ಉಲ್ಲೇಖ ಏನಿದೆ, ಈ ಒಂದು ಹತ್ಯೆ ಪ್ರಕರಣದಲ್ಲಿ ಅವ್ರಿಗಿರುವಂತ ಪಾತ್ರ ಏನು, ನಂಟೇನು, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕೇಳಿರುವಂತದ್ದು. ಅದ್ರ ಜೊತೆಗೆ ಏನು ಸರ್ಕಾರಿ ಪರ ವಕೀಲರು ಏನಿದ್ದಾರೆ ಈಗಾಗಲೇ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕಾಲ್ ರೆಕಾರ್ಡ್ಸ್ ಗಳಿರ್ಬೋದು, ಇವ್ರ ನಡುವೆ ಇರುವಂತಹ ಒಡನಾಟಗಳಿರ್ಬೋದು, ಯಾವ್ಯಾವ ವಿಚಾರಗಳು ಇನ್ವಾಲ್ವ್ ಆಗಿದ್ದಾರೆ, ಅವತ್ತು ಇನ್ಸಿಡೆಂಟ್ ಆದಾಗ ಅದಕ್ಕೆ ಮುಂಚೆ ಯಾರು ಎಲ್ಲಿ ಮಾತಾಡಿದ್ರೆ, ಎಲ್ಲಿ ಭೇಟಿ ಆಗಿದ್ರೆ, ಇದಕ್ಕೆ ಬೇಕಾಗಿರುವಂತಹ ಟವರ್ ಡಂಪ್ ಲೊಕೇಶನ್ಸ್ ಗಳಿವೆ, ಇವೆಲ್ಲವೂ ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ಅದರ ಜೊತೆಗೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳು, ಅಂದ್ರೆ ಬಿಕ್ಲಾಶ್ ಪತ್ನಿ ಇರ್ಬೋದು, ಇಲ್ಲ ಅವರ ಮನೆಯವರು ಏನು ದೂರನ್ನ ಕೊಟ್ಟಿರ್ತಾರ ಅದನ್ನ ಆಧಾರವಾಗಿ ಇಟ್ಕೊಂಡು ಅವರ ಸ್ಟೇಟ್ಮೆಂಟ್ ಗಳನ್ನು ಕೂಡ ಉಲ್ಲೇಖವನ್ನ ಮಾಡಿ ಈ ಹಿಂದೆ ಬಿಕ್ಲಾ ಶಿವಗೆ ಥ್ರೆಟ್ ಇದೆ ಅಂತ ಹೇಳಿ ಕೂಡ ಅವರು ದೂರನ್ನ ಕೊಟ್ಟಿರ್ತಾರೆ ಬಿಕ್ಲಾ ಶಿವ. ಸೊ ಅವೆಲ್ಲ ಅಂಶಗಳನ್ನು ಆಧಾರ ಇಟ್ಕೊಂಡು ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಅವರು ಸಾಬೀತುಪಡಿಸಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇರ್ತದೆ. ಅರ್ಜಿ ವಿಚಾರಣೆ ಬಳಿಕ ಏನು ಹೈಕೋರ್ಟ್ ಆದೇಶ